ಹಾಯ್ ಫ್ರೆಂಡ್ಸ್, ಇವತ್ತು ನಾನು 1 kg ಬಾಳೆಕಾಯಿ ತಂದಿದ್ದೀನಿ. ಇದರದ್ದು ಚಿಪ್ಸ್ ಮಾಡೋಣ. ಇವತ್ತು ತುಂಬ ಸುಲಭ ಇದು ಮಾಡಲಿಕ್ಕೆ, ಬೇಗ ಬೇಗ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಇದನ್ನು ಕಟ್ ಮಾಡೋಣ. ಮೊದಲಿಗೆ ಸಿಪ್ಪೆಯನ್ನು ತೆಗಿಬೇಕು. ಈ ರೀತಿ ಎಣ್ಸನ್ನು ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ, ಯಾವಾಗಲೂ ಬಾಳೆಕಾಯಿ ಕಟ್ ಮಾಡುವಾಗ ಈ ರೀತಿ ಎಣ್ಸ್ ತುದಿ ಕಟ್ ಮಾಡುವಾಗ ಈ ಕಲರ್ ಇರಬೇಕು, ಪಿಂಕ್ ಕಲರ್ ಅಥವಾ ಒಂದು ಕೇಸರಿ ಕಲರ್ ಥರ ಇರಬೇಕು. ಬಿಳಿಯಾಗಿ ಇರಬಾರ್ದು. ಬಿಳಿಯಾಗಿದ್ದರೆ ಅದು ಚಿಪ್ಸ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ, ಅದು ತುಂಬ ಕಾಯಿ ಆಗಿದೆ ಅಂತ ಅರ್ಥ. ಈ ಕಲರ್ ಇದ್ದರೆ ಕರೆಕ್ಟ್ ಆಗಿದೆ, ಅಂದರೆ ತುಂಬ ಹಣ್ಣು ಕೂಡ ಆಗಬಾರ್ದು, ತುಂಬ ಕಾಯಿ ಕೂಡ ಆಗಿರಬಾರ್ದು, ಮಧ್ಯದಲ್ಲಿ ಇರಬೇಕು. ಈ ಕಲರ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಕಲರ್ ನೋಡಿ, ಇದು ಒಂಥರ ಪಿಂಕ್ ಕಲರ್ ಥರ. ಸೊ ನೀವು ಅಂಗಡಿಯಲ್ಲಿ ಚಿಪ್ಸ್ ಮಾಡುವ ಬಾಳೆಕಾಯಿ ಕೊಡಿ ಅಂದರೆ ಕೊಡ್ತಾರೆ, ಅವರು ಕರೆಕ್ಟಾಗಿ ಕೊಡ್ತಾರೆ. ಇದು ನೇಂದ್ರ ಬಾಳೆಕಾಯಿ. ಓಕೆ, ಈಗ ಇದರ ಸಿಪ್ಪೆಯನ್ನು ತೆಗೆಯೋಣ. ನೋಡಿ, ಲೈಟಾಗಿ ಈ ರೀತಿ ಚಾಕುವಿನಲ್ಲಿ ಮಾರ್ಕ್ ಮಾಡಿದರೆ ಆಯಿತು. ಈ ರೀತಿ ಮಾರ್ಕ್ಸ್ ಹಾಕೋದ್ರಿಂದ ಸುಲಭದಲ್ಲಿ ನೀವು ಸಿಪ್ಪೆಯನ್ನು ತೆಗಿಬೋದು. ಮಾರ್ಕ್ಸ್ ಮಾಡುವಾಗ ಕೂಡ ತೀರಾ ಗಟ್ಟಿಯಾಗಿ ಮಾಡಬಾರ್ದು, ಅಂದರೆ ಕಾಯಿಗೆ ಪೆಟ್ಟಾಗಬಾರ್ದು, ಅಂದರೆ ಅದು ಮತ್ತು ನಿಮಗೆ ಚಿಪ್ಸ್ ಮಾಡುವಾಗ ಅದು ತುಂಡಾಗುತ್ತೆ. ಹಾಗಾಗಿ ನೋಡಿ, ಇದು ತೆಗ್ದಾಯಿತು. ನೋಡಿ, ಈ ಥರ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ನೀರು ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಚಮಚದಷ್ಟು ಅರಿಶಿಣದ ಹುಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ. ಓಕೆ, ಈಗ ಸಿಪ್ಪೆ ತೆಗೆದ ಬಾಳೆಕಾಯನ್ನು ಇದರಲ್ಲಿ ಹಾಕಿಡೋಣ. ಇದು ಸುಮಾರು 15 ನಿಮಿಷ ನಾವು ಈ ರೀತಿ ಹಾಕಿ ಇಡಬೇಕು. ಓಕೆ, ಈಗ ಇಲ್ಲಿ ನಾನು ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. 1/4 ಕಪ್ಪಷ್ಟು ಸಾಕು, ಜಾಸ್ತಿ ಬೇಡ. ಇದಕ್ಕೆ 1 ಚಮಚದಷ್ಟು ಉಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಡ್ತೀನಿ. ಇದು ಉಪ್ಪಿನ ನೀರು ನಮಗೆ ಬೇಕು ಮತ್ತೆ ಚಿಪ್ಸ್ ಮಾಡುವಾಗ. ಮತ್ತು ನಿಮಗೆ ಇದು ಬಾಳೆಕಾಯಿದು ಸಿಪ್ಪೆ ತೆಗೆಯುವಾಗ ಕೈಯೆಲ್ಲ ಕಪ್ಪಾಗ್ಬೋದು. ಈ ರೀತಿ ಕಪ್ಪಾದರೆ ಸ್ವಲ್ಪ ನೋಡಿ, ಕೈಗೆ ತೆಂಗಿನ ಎಣ್ಣೆ ಹಾಕಿ ಒರೆಸಿದರೆ ಕ್ಲೀನ್ ಆಗುತ್ತೆ. ಓಕೆ, ಈ ರೀತಿ ಒರೆಸಿದರೆ ಆಯಿತು, ಒಂದು ಬಟ್ಟೆಯಲ್ಲಿ ಒರೆಸಿದರೆ ಆಯಿತು, ಮತ್ತೆ ಕ್ಲೀನ್ ಆಗುತ್ತೆ ಕೈ. ಓಕೆ, ಈಗ ಚಿಪ್ಸನ್ನು ಕಟ್ ಮಾಡೋಣ. ನೋಡಿ, ಈಗ ಚಿಪ್ಸ್ ಮಾಡಲಿಕ್ಕೆ ಈ ಥರ ಸ್ಲೈಸರನ್ನು ತಗೊಂಡಿದ್ದೀನಿ. ನೀವು ಚಾಕುವಿನಲ್ಲಿ ಕೂಡ ಕಟ್ ಮಾಡ್ಬೋದು. ಚಾಕುವಿನಲ್ಲಿ ಮಾಡೋದಾದರೆ ಎಲ್ಲ ಒಂದೇ ಸಮಾನ ನೀವು ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಲೈಸರ್ ಇದ್ದರೆ ನಿಮಗೆ ತುಂಬ ಸುಲಭ. ಈಗ ನೋಡಿ, 15 ನಿಮಿಷ ಆಗಿದೆ ಇದು ಚೆನ್ನಾಗಿ ನೆಂದು. ಇನ್ನು ಇದನ್ನು ಈ ರೀತಿ ಸ್ಲೈಸರಲ್ಲಿ ಹಾಕಿ ಸ್ಲೈಸ್ ಮಾಡಿದರೆ ನಿಮಗೆ ಸುಲಭದಲ್ಲಿ ಚಿಪ್ಸ್ ಮಾಡ್ಬೋದು. ಇಷ್ಟು ದಪ್ಪ ಇಟ್ಟರೆ ಆಯಿತು, ತೀರಾ ತೆಳು ಕೂಡ ಬೇಡ. ಇದು ಕರೆಕ್ಟಾಗಿದೆ ನೋಡಿ. ಎಷ್ಟು ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಈ ರೀತಿ ಚಿಪ್ಸನ್ನು ಹಾಕಿ ನೋಡಿದರೆ ಆಯಿತು. ನೋಡಿ, ಬಬಲ್ಸ್ ಬರ್ತಾ ಉಂಟು, ಗುಳ್ಳೆ ಗುಳ್ಳೆ ಬರ್ತಾ ಉಂಟು, ಅಂದರೆ ಕಾದಿದೆ ಅಂತ ಅರ್ಥ. ಇನ್ನು ಚಿಪ್ಸನ್ನು ಹಾಕ್ಕೊಳ್ಬೋದು. ನೋಡಿ, ಈಗ ಒಳ್ಳೆ ಕ್ರಿಸ್ಪಿ ಆಗಿದೆ. ನೋಡಿ, ಶಬ್ದ ಕೇಳಿಸ್ತಾ ಉಂಟಾ? ಗರಿ ಗರಿ ಶಬ್ದ ಕೇಳಿಸ್ತಾ ಉಂಟಲ್ಲ? ಈ ಸಮಯದಲ್ಲಿ ನೋಡಿ, ನಾವು ಉಪ್ಪಿನ ನೀರು ರೆಡಿ ಮಾಡಿಟ್ಟಿದ್ವಿ ನೋಡಿ, ಅದನ್ನು ಹಾಕಬೇಕು. ಇದು ಹಾಕುವಾಗ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ನೋಡಿ, 2 ಚಮಚದಷ್ಟು ಹಾಕ್ತಾ ಇದ್ದೀನಿ. ನೋಡಿ, ಈಗ ಶಬ್ದ ಕೇಳಿಸ್ತಾ ಇಲ್ಲ, ಅದು ಕಡಿಮೆ ಆಗಿದೆ ಶಬ್ದ. ಇದು ಕರೆಕ್ಟ್ ಆದ ಸಮಯ. ಇನ್ನು ಚಿಪ್ಸನ್ನು ತೆಗಿಯೋಣ. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಈಗ ನೆಕ್ಸ್ಟ್ ಬ್ಯಾಚ್ ಹಾಕ್ತಾ ಇದ್ದೀನಿ. ಚಿಪ್ಸ್ ಮಾಡಲಿಕ್ಕೆ ತುಂಬ ಸುಲಭ. ಕೆಲವು ವಿಷಯ ನೀವು ಗಮನದಲ್ಲಿ ಇಡಬೇಕು. ಒಂದು, ಕರೆಕ್ಟಾದ ಬಾಳೆಕಾಯನ್ನು ನೀವು ಸೆಲೆಕ್ಟ್ ಮಾಡಬೇಕು, ಅಂದರೆ ತೀರ ಕಾಯಿ ಆಗಿರಬಾರ್ದು, ತೀರ ಹಣ್ಣಾಗಿರಬಾರ್ದು, ಅದು ಒಂದು. ಮತ್ತು ನೀವು ಸ್ಲೈಸ್ ಮಾಡುವಾಗ ಕೂಡ ತೀರ ತೆಳು ಮಾಡಬಾರ್ದು, ಹಾಗಂತೇಳಿ ತೀರ ದಪ್ಪ ಕೂಡ ಮಾಡಬಾರ್ದು. ಮೀಡಿಯಮ್ ಇಟ್ಟರೆ ಕರೆಕ್ಟ್ ನಿಮಗೆ ಚಿಪ್ಸ್ ಬರುತ್ತೆ. ಮತ್ತು ಫ್ರೈ ಮಾಡುವಾಗ ಕೂಡ ಕರೆಕ್ಟಾಗಿ ಎಣ್ಣೆಯನ್ನು ಕಾದು, ಇದು ಚಿಪ್ಸ್ ಹಾಕುವಾಗ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿರಬೇಕು.
ಎಣ್ಣೆ ಬಿಸಿ ಆಗದೆ ಹಾಕಿದ್ರೆ ನಿಮಗೆ ಅದು ಸರಿಯಾಗಿ ಬರಲ್ಲ. ಚೆನ್ನಾಗಿ ಬಿಸಿಯಾದ ನಂತರ ನೀವು ಉರಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ನೀವು ಇದು ಮಾಡ್ಬೋದು. ಓಕೆ ನೋಡಿ, ಗರಿ ಗರಿಯಾದ ಚಿಪ್ಸ್ ರೆಡಿ ಆಗಿದೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಗರಿ ಗರಿಯಾಗಿ ಉಂಟು. ತುಂಬ ಸುಲಭ ಅಲ್ಲ ಚಿಪ್ಸ್ ಮಾಡಲಿಕ್ಕೆ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ರೀತಿ ಚಿಪ್ಸನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ, ಬಾಯ್.